ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಇಲಾಖೆ ಆಡಳಿತ ವ್ಯವಸ್ಥೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ, ಕರ್ತವ್ಯ ಲೋಪ ಹಾಗೂ ನಿಯಮ ಉಲ್ಲಂಘನೆಗಳ ವಿರುದ್ಧ ಹಿರಿಯ ವಕೀಲರಾದ ಶ್ರೀ ಎಂ.ಎಚ್. ರೋಜೇವಾಲೆ ವಕೀಲರು ವಿಜಯಪುರ ರವರು ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಈ ಸಂಬಂಧ ಡಿಡಿಪಿಐ ಕಚೇರಿ ವಿಜಯಪುರದಲ್ಲಿ ನಡೆಯುತ್ತಿದ್ದ ಅಕ್ರಮಗಳು, ಜವಾಬ್ದಾರಿ ಇಲ್ಲದ ಕಾರ್ಯನಿರ್ವಹಣೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾದ ನಡೆಗಳ ಬಗ್ಗೆ ಮೇಲಾಧಿಕಾರಿಗಳ ಗಮನ ಸೆಳೆಯಲಾಯಿತು. ಇದರ ಫಲವಾಗಿ ಧಾರವಾಡ ವಿಭಾಗದ ಹೆಚ್ಚುವರಿ ಆಯುಕ್ತರು ಸ್ವತಃ ವಿಜಯಪುರಕ್ಕೆ ಭೇಟಿ ನೀಡಿ ಡಿಡಿಪಿಐ ಕಚೇರಿಯ ಕಾರ್ಯವೈಖರಿಯಲ್ಲಿ ಪರಿಶೀಲಿಸಿದ್ದಾರೆ. ಪರಿಶೀಲನೆಯ ನಂತರ ಶಿಕ್ಷಣ ಇಲಾಖೆಯಲ್ಲಿ ಉತ್ತಮ ಆಡಳಿತ, ಪಾರದರ್ಶಕತೆ ಹಾಗೂ ಕಾರ್ಯಕ್ಷಮತೆ ಸಾಧಿಸುವ ಉದ್ದೇಶದಿಂದ ಡಿಡಿಪಿಐ ಕಚೇರಿಯಲ್ಲಿನ ಸಿಬ್ಬಂದಿಯನ್ನು ಡೆಪ್ಯುಟೇಷನ್ ಮೂಲಕ ಸಂಪೂರ್ಣವಾಗಿ ಪುನರ್ರಚನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಿಗೆ ಅವಕಾಶ ನೀಡುವ ದಿಶೆಯಲ್ಲಿ ಕೈಗೊಂಡಿರುವ ಮಹತ್ವದ ನಿರ್ಧಾರವಾಗಿದೆ. ಸಾರ್ವಜನಿಕರ, ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ ಈ ಕ್ರಮವನ್ನು ಸ್ವಾಗತಿಸಲಾಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಶುದ್ಧೀಕರಣ ಹಾಗೂ ಜವಾಬ್ದಾರಿಯನ್ನು ತರುವ ಹೋರಾಟ ಮುಂದುವರಿಯುತ್ತದೆ ಎಂದು ಶ್ರೀ ಎಚ್. ರೋಜೇವಾಲೆ ವಕೀಲರು ತಿಳಿಸಿದ್ದಾರೆ. ಉಪನಿರ್ದೇಶಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕೆಲವು 4-5 ತಿಂಗಳಿಂದ ನಾನು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಾ ಇದ್ದೆ. ಈಗ ಏನಾಗಿದೆ ಅಂದ್ರೆ ಅಲ್ಲಿ ಭ್ರಷ್ಟಾಚಾರದ ತಾಂಡವ ನಡೀತಾ ಇತ್ತು. ಅಲ್ಲೇ ಸ್ಕೂಲ್ ಸ್ಯಾಂಕ್ಷನ್ ಪರ್ಮಿಷನ್ ಸಲುವಾಗಿ ಸಾಕಷ್ಟು ಅಮೌಂಟ್ ತಗೊಂಡು ಬಹಳಷ್ಟು ದುರ್ಬಳಕೆ ಆಗಿದ್ದ ಬಗ್ಗೆ ನಾನು ಧಾರವಾಡ ಅಪಾಯ ಆಯುಕ್ತರು ಕಮಿಷನರ್ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರಿಗೆ ನಾವು ಲೆಟರ್ ಬರೋದು ಅವ್ರ ಮುಖಾಂತರ ಬಿಜಾಪುರ DDP ಆಫೀಸ್ನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಂತೇಳಿ ಒಂದು ಪತ್ರ ಬರೆದಿದ್ದೆ. ಅವರು ತಮ್ಮ ಸಿಬ್ಬಂದಿಗಳನ್ನು ಕಳಿಸಿ ಒಂದು 10ನೇ ತಿಂಗಳದಾಗ ಅವ್ರು ಕಳಿಸಿದ್ರು. ಅಲ್ಲೇ ಒಂದು ವಿಚಾರಣೆ ಮಾಡಿದ್ರು. ಅಲ್ಲೇ ಬಹಳಷ್ಟು ಲೋಪ ಅವ್ರಿಗೆ ಕಂಡು ಬಂದಿದ್ದು ಬಗ್ಗೆ ಅವರು ವರದಿ ಮಾಡಿದ್ರು. ಅಲ್ಲಿ ಏನಾಗಿದೆ ಅಂದ್ರೆ ಕೆಲವು ಸ್ಕೂಲಿನಲ್ಲಿ ಭ್ರಷ್ಟಾಚಾರ ಯಾವ ಪರಿ ಹೋಗಿದೆ ಅಂದ್ರೆ ಡೆಪ್ಟಿ ಕಮಿಷನರ್ ಬಿಜಾಪುರ ಅವ್ರದ್ದು ಎನ್ಎ ಆರ್ಡರ್ಸ್ ಫಾರ್ಜರಿ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ಸ್ಕೂಲ್ ಮಾನ್ಯತೆಯನ್ನು ಪಡೆದಿದ್ದಾರೆ ಅಂತ ಹೇಳಿ ಗಮನಕ್ಕೆ ಬಂದಿದೆ. ಮತ್ತು ಏನಿದೆ ಕೆಲವು ಕಡತಗಳನ್ನು ಮಾಯವಾಗಿದೆ ಬಗ್ಗೆ ಅದನ್ನು ನಾನು ಮಾಧ್ಯಮ ಮುಖಾಂತರ ಎಲ್ಲ ವರದಿ ಮಾಡಿದ್ದೆ. ಅದರ ಬಗ್ಗೆನೂ ನಾನು ಧ್ವನಿ ಎತ್ತಿದ್ದೆ. ಅದರ ಬಗ್ಗೆನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತು ಏನಾಗಿದೆ ಅಂದ್ರೆ ಈಗ ಕೆಲವರು ಸಿಬ್ಬಂದಿಗಳು ಅವರು ಬಹಳಷ್ಟು ದುಡ್ಡು ಅವರು ತಮ್ಮ ದುಡ್ಡು ತಗೊಂಡು ತಮ್ಮ ಬಂಗಲೆ ಕಟ್ಟದಂಗೆ ಮಾಡಿದ್ದಾರೆ. ಇದರ ಬಗ್ಗೆನೂ ನಾನು ಲೋಕಾಯುಕ್ತದಲ್ಲಿ ಒಂದು ಕಂಪ್ಲೇಂಟ್ನನ್ನು ಕೊಟ್ಟಿದ್ದೆ. ಅದೇ ಪ್ರಕಾರ 4-5 ದಿವಸಲ್ಲೇ ಸತತ ರೇಡ್ ಆಗಿ ಅಲ್ಲೇ ಇನ್ವೆಸ್ಟಿಗೇಷನ್ ನಡೆದು ಮುಗಿಸಿ ಅವರು ವರದಿಯನ್ನು ಬಹುಶಃ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ZP ಅವರು ಜಿಲ್ಲಾ ಪಂಚಾಯತ್ ಆಫೀಸ್ದವರು ಅವರು ಕೆಲವು ಸಿಬ್ಬಂದಿಯಲ್ಲಿ ಹೋಗಿ ಗ್ರ್ಯಾಂಡ್ ಸೆಕ್ಷನ್ನಲ್ಲಿ ಏನೇನು ಅವ್ಯವಹಾರ ಆಗಿದೆ ಅದರ ಬಗ್ಗೆನೂ ಅವರು ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಧಾರವಾಡ ಆಯುಕ್ತರು ಮೊನ್ನೆ 17ನೇ ತಾರೀಕಿಗೆ ಇದೇ ತಿಂಗಳು 28 ಸಿಬ್ಬಂದಿಗೆ ಡೆಪ್ಯುಟೇಷನ್ ಮುಖಾಂತರ ಒಂದು ಗುಡ್ ಗವರ್ನೆನ್ಸ್ ಕೊಡ್ಬೇಕಂತೇಳಿ ಕೆಲವೊಬ್ಬರಿಗೆ ಮುದ್ದೆಬಾಳಿಗೆ ಹಾಕಿದ್ದಾರೆ. ಕೆಲವೊಬ್ಬರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ DDP ಆಫೀಸ್ದಿಂದ ಗ್ರಾಮೀಣ ವಲಯಗೆ ಹಾಕಿದ್ದಾರೆ. ಕೆಲವೊಬ್ಬರಿಗೆ ಸಿಟಿ ಒಳಗೆ ಮತ್ತು ಡೈಟ್ ಅಂಥೇಳಿ 78 ಸಿಬ್ಬಂದಿಗೆ ವರ್ಗಾವಣೆ ಮಾಡಿ ಡೆಪ್ಯುಟೇಷನ್ ಮಾಡಿ ಅವ್ರಿಗೆ ಇಮಿಡಿಯೇಟ್ ತಕ್ಷಣ ತಮ್ಮ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಈ ಆದೇಶಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಇವರು ಎಲ್ಲರೂ ಇಲ್ಲೇ ಒಂದು ತನ್ನ ಮನೆಗತ್ಲೆ ಮಾಡಿಬಿಟ್ಟಿದ್ರು. ಒಂದು ಆಫೀಸ್ದಾಗ ಏನೋ ಸುವ್ಯವಸ್ಥೆ ಇದ್ದಿದ್ದಿಲ್ಲ. ಮತ್ತು 32 ಹೊಸ ಕ್ಯಾಮೆರೆಯನ್ನು ಅಳವಡಿಸಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಅದು ಸ್ವಲ್ಪ ನಾನು ಕೇಳ್ತೀನಿ DDP ಅವರಿಗೆ ಏನೇನು ಮಾಡಿದ್ದಾರೆ, ಹೊಸ ಬಜೆಟ್ ಏನು ಸ್ಯಾಂಕ್ಷನ್ ಆಗಿದೆ ಅಂತೇಳಿ. ಈಗೇನು ಡೆಪ್ಯುಟೇಷನ್ ಆಗಿದೆ ಇವ್ರು ಮಾಡಿದಾರಲ್ಲ 28 ಸಿಬ್ಬಂದಿದ್ದು, ಅದು ಒಂದು ನಾವು ವೆಲ್ಕಮ್ ಮಾಡ್ತೀವಿ. ಇಂಥ ಭ್ರಷ್ಟ ಆಫೀಸರ್ಸ್ಗೆ ಬರೀ ಡೆಪ್ಯುಟೇಷನ್ ಮಾಡಿ ಅವ್ರಿಗೆ ಕೈ ತೊಳ್ಕೊಳ್ಳೋದು ಅದು ಇರಂಗಿಲ್ಲ. ಈಗ ಮುಂದಿನ ದಿನದಲ್ಲಿ ಅವರು ನನಗೆ ಹೇಳಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಯಾರ್ಯಾರು ಇದರೊಳಗೆ ಬಾಧಿತರ ಇದ್ದಾರೆ, ಇದರೊಳಗೆ ಇನ್ವಾಲ್ವ್ಮೆಂಟ್ ಯಾರ್ಯಾರು ಇದ್ದಾರೆ, ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಆಗಲಿ ಫೇಕ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡೋದು ಆಗಲಿ ಅದರೊಳಗೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವರು ಎಲ್ಲರ ಮೇಲೆ ನಾನು ಕಾನೂನು ಕ್ರಮ ತಗೋತೀನಿ ಅಂತ ಹೇಳಿ ಅವ್ರು ನನಗೆ ವಿಶ್ವಾಸ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಬಿಜಾಪುರ DDP ಆಫೀಸ್ನಲ್ಲಿ ಭ್ರಷ್ಟಾಚಾರದ ಬಗ್ಗೆ ನಾನು 4-5 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೆ. ಇದರ ಬಗ್ಗೆ ನಾನು ಈಗಾಗಲೇ ಧಾರವಾಡ ಅಪಾಯ ಆಯುಕ್ತರು ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರಿಗೆ
ಪತ್ರವನ್ನು ಬರೆದಿದ್ದೆ. ಆ ಪತ್ರದ ಪ್ರಕಾರ ಅವರು ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಹೇಳಿ ನಾನು ಅದರೊಳಗೆ ಮನವಿ ಮಾಡಿದ್ದೆ. ಆ ಮನವಿ ಪ್ರಕಾರ ಅವರು 10ನೇ ತಿಂಗಳದಾಗ ತಮ್ಮ ಸಿಬ್ಬಂದಿಗಳನ್ನು ಬಿಜಾಪುರ DDP ಆಫೀಸ್ಗೆ ಕಳಿಸಿ ಅಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ, ಯಾವ ಕಡತಗಳನ್ನು ಮಾಯವಾಗಿದೆ ಮತ್ತು ಸ್ಕೂಲ್ ಗ್ರಾಂಟ್ ಪರ್ಮಿಷನ್ದಾಗೆ ಎಷ್ಟು ಅವ್ಯವಹಾರ ಆಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವ್ರು ತಗೊಂಡು ಹೋಗಿದ್ರು. ಈಗ ಮೊನ್ನೆ 17ನೇ ತಾರೀಕಿಗೆ 28 ಸಿಬ್ಬಂದಿಗಳನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ DDP ಆಫೀಸ್ ದಿಂದ ಅವ್ರಿಗೆ ಗ್ರಾಮೀಣ ವಲಯ BO ಆಫೀಸ್ ಮತ್ತು ಗ್ರಾಮೀಣ CTO ಆಫೀಸ್ ಮತ್ತು ಡೈಟ್ ಆಫೀಸ್ ಮತ್ತು ಮುದ್ದೆಮಾಳ ಕೆಲವು ಸಾಲಿಗೆ ಡೆಪ್ಟೇಷನ್ ಮುಖಾಂತರ ಒಂದು ಗುಡ್ ಗವರ್ನೆನ್ಸ್, ಒಂದು ಆಡಳಿತ ಹಿತದೃಷ್ಟಿಯಿಂದ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಟ್ರಾನ್ಸ್ಫರ್ಗೆ ನಾನು ಸ್ವಾಗತ ಮಾಡ್ತೀನಿ ಮತ್ತು ಅವ್ರಿಗೆ ಮುಂದಿನ ನಾನು ಮನವಿ ಏನು ಮಾಡ್ತೀನಿ ಅಂದರೆ, ಜಸ್ಟ್ ಟ್ರಾನ್ಸ್ಫರ್ ಮಾಡಿದೆ ಅಂದರೆ ಅದು ಸಾಲಲ್ಲ. ಹೀಗಾಗಿ ಅವರು ಏನು ಮಾಡಬೇಕು, ಯಾರ್ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಕ್ರಮ ಜರುಗಿಸಿ ಅವ್ರಿಗೆ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಡಿಸ್ಮಿಸ್ ಆಗುತ್ತಾನ ಅವ್ರಿಗೆ ನಾನು ಬೆನ್ನು ಹತ್ತೀನಿ. ಮತ್ತು ಅವ್ರ ಮುಂದೆ ಏನಾಗಿದೆ ಅಂದ್ರೆ, ಈಗ ಕೆಲವು ನಮ್ಗೆ ಶಾಲೆಗಳಲ್ಲಿ ಏನು ಮಾಡಿದ್ದಾರೆ, ಡೆಪ್ಟಿ ಕಮಿಷನರ್ ಅವ್ರದ್ದು ಫಾರ್ಜರಿ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿ NA ಆರ್ಡರ್ಸ್ ಫಾರ್ಜರಿ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿ ಸ್ಕೂಲ್ದು ಪರ್ಮಿಷನ್ ತಗೊಂಡಾರ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. 40 ಸ್ಕೂಲ್ ಮೇಲೆ ಅದು ಫಾರ್ಜರಿ ರೆಕಾರ್ಡ್ಸ್ ಕ್ರಿಯೇಟ್ ಆಗಿದ್ದ ಬಗ್ಗೆ ಡಾಟಾ ಇದೆ. ಅದು ಮುಂದಿನ ದಿನಗಳಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಅದು ಬಯಲಿಗೆ ನಾನು ತರ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।